ಶೀಟರ್ ನೇಪಾಳಿ ಮಂಜುನ ಕೊಲೆ ಪ್ರಕರಣದ ಸಂಬಂಧ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿ ಜೈಲಿಗೆ ಅಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೊಲೆಗೆ ಕಾರಣ ಏನು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಆರೋಪಿಗಳಿಂದ ಬಾಯ್ಬಿಡಿಸಲಾಗಿದೆ. ಹೆಬ್ಬಗೋಡಿ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಜಗದೀಶ್, ಮಹೇಶ್ ಅಂಡ್ ಗ್ಯಾಂಗ್ ಈಗ ಪೊಲೀಸರ ಬಂಧನದಲ್ಲಿದ್ದಾರೆ. ಹೆಬ್ಬಗೋಡಿ ನಿವಾಸಿಗಳಾಗಿರುವ ಜಗದೀಶ್ ಮತ್ತು ಮಹೇಶ್ ಸಹೋದರರು. ದಿನೇಶ್, ನಂದನ ಮತ್ತು ಮಂಜುನಾಥ್ ಪ್ರಮುಖ ಆರೋಪಿಗಳಾಗಿದ್ದಾರೆ. ನೆರವು ನೀಡಿದಂತಹ ಮಂಜುನಾಥ್ ಅಟ್ಟ, ಎಲ್ಬೋಟ್, ರವಿ, ಬುಲೆಟ್ ಬಾಬುನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಮಾರ್ಚ್ 31ರಂದು ಹೆಬ್ಬಗೋಡಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣವನ್ನು ಭೇದಿಸಿದ ಪೊಲೀಸರಿಗೆ ಆರೋಪಿಗಳ ಬಂಧನ ಸಹಕಾರಿಯಾಗಿದೆ. ಅಣ್ಣ ಮಹೇಶ್ನಿಗೆ ಕಪಾಳಕ್ಕೆ ಹೊಡೆದಿದ್ರಂತೆ, ಅದೇ ಕಾರಣಕ್ಕೆ ಮರ್ಡರ್ ಮಾಡಲಾಗಿದೆ ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಇಸ್ಪೀಟ್ ಆಡಲು 5,000 ನೇಪಾಳಿ ಮಂಜ ಕೇಳಿದ್ದಾನೆ. ನನ್ನ ಬಳಿ ಹಣ ಇಲ್ಲ ಅಂತ ಮಹೇಶ್ ಹೇಳಿದ್ದಾನೆ. ಇದರಿಂದ ಕೋಪಗೊಂಡಿರುವಂತಹ ನೇಪಾಳಿ ಮಂಜನಿಂದ ಮಹೇಶ್ನಿಗೆ ಹಲ್ಲೆಯಾಗಿದೆ. ನೇಪಾಳಿ ಮಂಜನನ್ನ ಮುಗಿಸ್ಬೇಕು ಅಂತ ಆಗ ಜಗ್ಗ ಸ್ಕೆಚ್ ಹಾಕದ್ನಂತೆ. ಮಾರಕಾಸ್ತ್ರಗಳೊಂದಿಗೆ ನೇಪಾಳಿ ಅಡ್ಡಕ್ಕೆ ಹೋಗಿದ್ದಾರೆ ಜಗ್ಗ ಅಂಡ್ ಗ್ಯಾಂಗ್. ಆ ನಂತರದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದು ಅಲ್ಲಿಂದ ಪರಾರಿಯಾಗಿದ್ರು. ಮಾರ್ಚ್ 31ರಂದು ನಡೆದಂತಹ ಪ್ರಕರಣ 9 ದಿನಗಳ ಬಳಿಕ ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆರೋಪಿಗಳನ್ನ ಈಗ ಬಂಧಿಸಿ ಜೈಲಿಗಟ್ಟುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಘಟನೆಗೆ ಕೇವಲ ಕಪಾಳ ಮೋಕ್ಷ ಮತ್ತು ಹಣದ ವಿಷಯವಾಗಿ ಅಷ್ಟೇನಾ ಅಥವಾ ಬೇರೆ ಏನಾದರೂ ಹುನ್ನಾರ ಇತ್ತಾ? ಯಾವ್ದಾದ್ರು ಹಳೆ ವೈಷಮ್ಯ ಇತ್ತಂತ ಏನ್ ಹೇಳಿದ್ದಾರೆ ಆರೋಪಿಗಳು ತನಿಖೆ ಹಂತದಲ್ಲಿ? ಖಂಡಿತ ದಿವ್ಯ ಜ್ಯೋತಿ, ಕಳೆದ 31ನೇ ತಾರೀಕು ರಾತ್ರಿ ನೇಪಾಳಿ ಮಂಜ ರೌಡಿ ಶೀಟರ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಆ ಸಂಬಂಧ ಈಗಾಗಲೇ 7 ಜನ ಆರೋಪಿಗಳನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿಯಾದಂತಹ ಜಗ್ಗ ಅಲಿಯಾಸ್ ಜಗದೀಶ ಮತ್ತು ಮಹೇಶ್, ಇವರಿಬ್ಬರ ನಡುವೆ ಒಂದು ಏನು ಜೊತೆಲಿ ಇರ್ತಾರೆ. ಆದ್ರೆ ಮಹೇಶ್ ಬಂದು ನೇಪಾಳಿ ಮಂಜ ಮತ್ತು ಇವು ಮಹೇಶ್ ಇಬ್ರು ಕ್ಲಾಸ್ಮೇಟ್ ಆಗಿರ್ತಾರೆ. ಆ ಫ್ರೆಂಡ್ಶಿಪ್ ಅಲ್ಲಿ ಏನ್ 31ನೇ ತಾರೀಕು ಒಂದು ಮಧ್ಯಾಹ್ನ ಒಂದು ಬಾರ್ ಬಳಿ ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡ್ಕೊಳ್ತಾರೆ. ಜೊತೆಗೆ ಮಹೇಶ್ನ ಹತ್ರ ಒಂದು 5,000 ಹಣವನ್ನು ಸಹ ನೇಪಾಳಿ ಮಂಜ ಕೇಳಿದ್ದ. ಆ ಸಂದರ್ಭದಲ್ಲಿ ಹಣ ಕೊಟ್ಟಿಲ್ಲ ಅಂತೇಳಿ ಮಹೇಶ್ನಿಗೆ ಕಪಾಳಕ್ಕೆ ಹೊಡೆದಿದ್ದ ಅಂತೇಳಿ ಮನೇಲಿ ಹೋಗಿ ಅಂದ್ರೆ ಅವ್ರ ಅಣ್ಣ ಜಗದೀಶ್ ಹತ್ರ ಈ ವಿಚಾರವನ್ನು ಹೇಳ್ತಾರೆ. ಆಗ ಜಗದೀಶ್ ಮತ್ತು ಅವರೊಂದು ಪಟಾಲವನ್ನ ಕಟ್ಕೊಂಡೋಗಿ ನೇಪಾಳಿ ಮಂಜ ಇರುವಂತಹ ಅಂದ್ರೆ ಮದ್ಯಪಾನ ಮಾಡುವಂತ ಜಾಗ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಹೋಗಿ ಅಲ್ಲೇ ಏಕಾಏಕಿ ದಾಳಿ ಮಾಡಿ ಆತನನ್ನ ಬರ್ಬರವಾಗಿ ಕೊಲೆ ಮಾಡಿ ಹೋಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಈಗ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿರೋದು ಏನಂತಂದ್ರೆ ಜಗದೀಶ ಒಂದು ಹೆಬ್ಬಗೋಡಿ ಪೊಲೀಸ್ ಠಾಣೆ ಪಕ್ಕದಲ್ಲಿ ಒಂದು ಕೊಲೆಯನ್ನ ಮಾಡಿದ್ದ. ಜೈಲಿಗೂ ಹೋಗಿ ಕಳೆದ 6 ತಿಂಗಳಿಂದ ಈಚೆಗೆ ಅಷ್ಟೇ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ದ. ನಂತರ ಈಗ ನೇಪಾಳಿ ಮಂಜ ಅಲ್ಲಿ ಪ್ರಭಾವಿ ರೌಡಿ ಶೀಟರ್ ಆಗಿದ್ದರಿಂದ ಆತನನ್ನ ಕೊಲೆ ಮಾಡಿದ್ರೆ ಈ ಏರಿಯಾದಲ್ಲಿ ನಾನು ಹವಾ ಮೇಂಟೈನ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಈ ಒಂದು ಕೊಲೆ ಮಾಡಿದ್ದಾನೆ. ಜೊತೆಗೆ ಒಂದಷ್ಟು ಬೇರೆಯವರು ಸಹ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಪೊಲೀಸರು ಈಗ ಹೆಬ್ಬಗೋಡಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಆದ್ರೆ ಇನ್ನೂ ತನಿಖೆಯನ್ನ ಈಗಾಗಲೇ ಆರೋಪಿಗಳನ್ನ ಜೈಲಿಗೆ ಬಿಟ್ಟಿದ್ರು ಸಹ ಮತ್ತೆ ಅವರ ಕಸ್ಟಡಿ ತೆಗೆದುಕೊಂಡು ಇವ್ರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ. ತನ್ನ ಏರಿಯಾಗೆ ತಾನೇ ಡಾನ್ ಆಗಬೇಕು ಅನ್ನುವಂತಹ ಬಯಕೆ, ಆ ಕಾರಣಕ್ಕೆ ಈ ರೀತಿಯಾಗಿ ಸಮಯಕ್ಕಾಗಿ ಹೊಂಚು ಹಾಕಿಕೊಂಡು ನಂತರ ಕೃತ್ಯವನ್ನು ಎಸಗಿದ್ದಾರೆ. ಸದ್ಯ ಪೊಲೀಸರ ಅತಿಥಿಗಳಾಗಿದ್ದಾರೆ ಆರೋಪಿಗಳು. ಸ್ಥಳ ಮಹಜರನ್ನ ಮಾಡೋ ಮೂಲಕವಾಗಿ ಕಂಪ್ಲೀಟ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ ಮತ್ತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಬಳಸಿದಂತಹ ಮಾರಕಾಸ್ತ್ರಗಳನ್ನು ಕೂಡ ಸೀಸ್ ಮಾಡಿಕೊಳ್ಳಲಾಗಿದೆ.